ಹೆಲೋ ಎವ್ರಿಬಡಿ, ನಾವು ಇವತ್ತು ಖಯ್ಯುಂಬೈನೊಟ್ಟಿಗಿದ್ದೇವೆ. ಖಯ್ಯುಂಬೈ ನಾವು ಎಲ್ಲಿದ್ದೇವೆ, ಏನ್ ತೋರಿಸ್ತಿದ್ದೇವೆ? ನಾವು ಇವತ್ತು ಮೂಡುಬಿದ್ರೆಯಲ್ಲಿ ಇದ್ದೇವೆ. ಮೂಡುಬಿದ್ರೆಯಲ್ಲಿ ಮನೆ ಕಟ್ಟಲಿಕ್ಕೆ ಲೇಔಟ್ ನೋಡ್ತಾ ಇದ್ದಾರೆ ನೀವು. ನಿಮಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ. ಸರ್, ಇದು ಕರೆಕ್ಟ್ ಲೊಕೇಶನ್ ಎಲ್ಲಿ? ಸರ್, ಇದು ಮೂಡುಬಿದ್ರೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇದ್ದೆ ನಾವು. ಈ ಕಡೆ ನಿಮಗೆ ಮೂಡುಬಿದ್ರೆ ಜಂಕ್ಷನ್ ಅಂದ್ರೆ ಜೈನ್ಪೇಟೆ, ಈ ಕಡೆ ಅಲಂಗಾರ್, ಎರಡು ಊರಿನ ನಡುವಿನಲ್ಲಿ ನಾವು ಇದ್ದೇವೆ ಇವತ್ತು. ಇದ್ದೇವೆ ಅಲ್ಲ? ಹೌದು. ಸೊ ಇದು ಲೇಔಟ್ ಅಲ್ಲ? ಲೇಔಟ್ ಪ್ಲಾನ್. ಹೌದು. ಸೊ ಇದು ಈಗ ಜಸ್ಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ? ಹೌದು, ನೋಡಿ ಕೆಲಸ ಆಗ್ತಾ ಉಂಟು. ನಿಮ್ಗೆ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ಮನೆ ಕಟ್ಟಲಿಕ್ಕೆ ಆಗ್ಲಿ, ಫ್ಲಾಟ್ಸ್ ಯಾವ ಪರ್ಪಸ್ಗಾದ್ರೆ ಸಹ ಇದು ಬೆಟರ್. ಇಷ್ಟು ಒಂದು ಮೂಡುಬಿದ್ರೆಯ ಸಿಟಿಯ ಒಳಗೆ ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು ಎಷ್ಟೆಷ್ಟು ಸೆನ್ಸ್ ಅಲ್ಲಿ ಅವೈಲೇಬಲ್ ಉಂಟು? ಇದರಲ್ಲಿ 7, 7.5, 8, 8.5, 9, 10 ಎಷ್ಟು ಬೇಕು ಆ ಟೈಪ್ ಅಲ್ಲಿ 11 ಲೇಔಟ್ ಪ್ಲಾನ್ ಇದೆ. ಲೇಔಟ್ ಪ್ಲಾನ್ ಇದೆ. ಪ್ರಕಾರ ಅದಲ್ಲಿ ಬೇರೆ ಬೇರೆ ಸೆನ್ಸ್ ಜಾಗ ಇದೆ ಅಲ್ಲ? ಹೌದು. ಓಕೆ. ಸೊ ಇದರಲ್ಲಿ ಎಂತೆಲ್ಲ ಫೆಸಿಲಿಟಿ ಸಿಗ್ತದೆ ಈ ಇಷ್ಟು ದೊಡ್ಡ ಇದರಲ್ಲಿ ಪ್ರಾಪರ್ಟಿ? ನೋಡಿ ಸರ್, ಈಗ ನಮ್ದು ಕೆಲಸ ಆಗ್ತಾ ಉಂಟು. ಆಲ್ರೆಡಿ ನಮ್ದು ಟ್ರೆಂಚ್ ಕೆಲಸ ಆಗ್ತಾ ಉಂಟು. ವಾಟರ್ ಡ್ರೈನ್. ಓಕೆ. 30 ಫೀಟ್ ಇದ್ದು ರೋಡ್ ಉಂಟು. ಅದರಲ್ಲಿ 25 ಫೀಟ್ ಇದ್ದು ಕಾಂಕ್ರೀಟ್ ರೋಡ್ ಬರ್ತದೆ, ಕಾಂಕ್ರೀಟ್ ರೋಡ್. ಸೊ ಇದು ನೀವೀಗ ಮಿಡ್ಲ್ ಅಲ್ಲಿ ನಿಂತಿದ್ದೀರಲ್ಲ? ಹೌದು ಸರ್. ಅದು ಕಾಂಕ್ರೀಟ್ ರೋಡ್ ಅಲ್ಲ? ಇದು ಕಾಂಕ್ರೀಟ್ ರೋಡ್ ಈಗ ನೆಕ್ಸ್ಟ್ ಬರ್ತದೆ ಈಗ. ಓಕೆ. ಆದಷ್ಟು ಬೇಗ ನಮ್ದು ಕೆಲಸ ಮುಗಿತದೆ. ಓಕೆ. ಆ ಕಡೆಯಿಂದ ಈ ಕಡೆಗೆ 30 ಫೀಟ್ ರೋಡ್ ಉಂಟು. ಓಕೆ. ಇದು ಮಿಡ್ಲಲ್ಲಿ ರೋಡ್ ಸರ್. ಅದ್ರಲ್ಲಿ ನೋಡಿ ಟ್ರಂಚ್ ನೀರು ಹೋಗ್ಲಿಕ್ಕೆ ಮಳೆಗಾಲದ ನೀರು ಹೋಗ್ಲಿಕ್ಕೆ, ಇಲ್ಲಾದ್ರೆ ನಮ್ದು ಮನೆದ್ದೆಲ್ಲ ವೇಸ್ಟ್ ನೀರು ಬಿಡ್ತಾರಲ್ಲ. ಸೊ ಇದು ಯಾರಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಸರ್ ಅವರಿಗೆ ನೀರಿದ್ದು ಫೆಸಿಲಿಟಿ? ಸರ್, ನಿಮಗೆ ಕಾಣಿಸ್ಬೋದು ವಿಡಿಯೋದಲ್ಲಿ ಒಂದು ಬೋರ್ವೆಲ್ ಉಂಟು. ಬೋರ್ವೆಲ್ ಅಲ್ಲಿ ಒಳ್ಳೆ ನೀರುಂಟು ಸರ್. ಓಕೆ. ಅದು ಅಲ್ಲದೆ ಮುನ್ಸಿಪಾಲಿಟಿ ಕನೆಕ್ಷನ್ ಸಿಗ್ತದೆ ನಿಮ್ಗೆ. ಕರೆಂಟಿಗೆ, ಪವರಿಗೆ 2 TC ಹಾಕ್ತಾರೆ ನಮ್ಮ ಕ್ಲೈಂಟ್. ಈ ಪ್ರಾಪರ್ಟಿಗೆ, ಈ ಪ್ಲಾನಿಗೆ 2 TC ಹಾಕ್ತಾರೆ. ಏನು ಕರೆಂಟ್ ಸಮಸ್ಯೆ ಬರ್ಲಿಕ್ಕಿಲ್ಲ, ನೀರದ್ದು ಸಮಸ್ಯೆ ಬರ್ಲಿಕ್ಕಿಲ್ಲ, ರಸ್ತೆದು ಸಮಸ್ಯೆ ಬರ್ಲಿಕ್ಕಿಲ್ಲ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸರ್, ನೀವು ಇದರಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಬೆಟರ್ ಅಲ್ಲ? ಸೊ ಇದು ಎಕ್ಸಾಕ್ಟ್ ಹಾರ್ಟ್ ಆಫ್ ದ ಲೊಕೇಶನ್. ನಾವು ಈಚೆ ಹೋದ್ರೆ ಫಾರ್ಚೂನ್ ನಮ್ಮ ಬಿಲ್ಡಿಂಗ್ಸ್ ಸಿಗ್ತದಲ್ಲ? ನಾವು ಕೇವಲ ಒಂದು 80-70 ಮೀಟರ್ ಇದೆ ದೂರದಲ್ಲಿದೆ, ಒಳಗಿದ್ದೇವೆ. ಜಸ್ಟ್ ಇದು ರೋಡ್ ಇದಕ್ಕೆ ಅಲ್ಲ? ಹೌದು, ಇದು ರೋಡ್ ಸರ್. ಫ್ರಂಟ್ ಗೆ ನಿಮ್ಗೆ ಬಸ್ ಹೋಗಿದ್ದು ಕಾಣ್ತಾ ಇದ್ದು. ಹೌದು. ಈ ಕಡೆ ಬ್ಯಾಕ್ ಸೈಡ್ ಇಂದ ನಿಮ್ದು ಅರಮನೆ ಬಾಗಿಲು ಹೇಳ್ತೇವೆ ನಾವು ಈಗ. ಅರಮನೆ ಬಾಗಿಲಿಗೆ ಬರ್ತದೆ, ಆ ರೋಡ್ ಬರ್ತದೆ ಅಲ್ಲ? ಬ್ಯಾಕ್ ಸೈಡ್. ಸೊ ಇದು ನಮ್ಗೆ ಜಸ್ಟ್ ಮೇನ್ ರೋಡ್ ಇಂದ, ಸ್ಟೇಟ್ ರೋಡ್ ಇಂದ ಜಸ್ಟ್ ಒಂದು 70-80 ಮೀಟರ್ ಅಷ್ಟೇ ಅಲ್ಲ? ಅಷ್ಟೇ, ವಾಕಿಂಗ್ ಡಿಸ್ಟೇಬಲ್. ಸೊ ಯಾರಿಗಾದ್ರೂ ಶಾಪಿಂಗ್ ಬೇಕಾದ್ರೆ ನಮ್ಮ 2 ಬಿಲ್ಡಿಂಗ್ ಉಂಟು ನಮ್ಮ ಈ ಫ್ಲಾಟ್ ನ ಮುಂದೆ. ಹೈವೇ 1, ಹೈವೇ 2 ಫಾರ್ಚೂನ್ ಅವರದು. ಹೈವೇ 1, ಹೈವೇ 2 ಅದರಲ್ಲಿ ರಿಲಯನ್ಸ್ ಇದೆ, ಎಲ್ಲ ಶೋರೂಮ್ಸ್ ಇದೆ ಅಲ್ಲ? ಓಕೆ. ಸೊ ಇದು ಸುತ್ತಮುತ್ತ ಎಲ್ಲ ಗ್ರೀನರಿ ಮತ್ತೆ ಮನೆಗಳಿದೆ ಅಲ್ಲ? ಹೌದು ಸರ್. ನೀವು ವಿಡಿಯೋ ಕರೆಕ್ಟ್ ಕಾಣಿಸಿ ನೋಡಿ ಸರ್. ಅವರಿಗೆ, ನಮ್ಮ ಕ್ಲೈಂಟಿಗೆ ನೋಡುವಾಗಲೇ ಒಂದು ಅರ್ಥ ಆಗಬೇಕು ಎಷ್ಟೊಂದು ರೆಸಿಡೆನ್ಸಿ ಒಳ್ಳೆ ಏರಿಯಾ. ಓಕೆ. ಸೊ ಇದು ಫೈನಲ್ ಸರ್, ಆಕ್ಸಿಂಗ್ ಪ್ರೈಸ್ ಹೇಗೆ ಇರ್ತದೆ ಸರ್? ಇದು ನಾವು ಇವತ್ತು ರೇಟ್ ಹೇಳ್ತೇವೆ, ಯಾಕಂದ್ರೆ ಹೈಡ್ ಮಾಡುದಿಲ್ಲ. ಪಬ್ಲಿಕ್ ನಮ್ಮ ಕಸ್ಟಮರ್ಸ್ ಗೊತ್ತಾಗಬೇಕು. ಕರೆಕ್ಟ್. ಇದಕ್ಕೆ 3,75,000 ಪರ್ ಸೆನ್ಸ್. 3,75,000 ಪರ್ ಸೆನ್ಸ್. ಅದರಲ್ಲಿ ನೆಗೋಷಿಯೇಟ್ ಉಂಟಾ? ಲೈಟ್ಲಿ ನೆಗೋಷಿಯಬಲ್. ಅದು ಸಹ, ಅದು ನಾವು ಜಾಸ್ತಿ ಹೇಳಲಿಲ್ಲ. ಆಕ್ಚುಲಿ ಫೈನಲ್ ರೇಟ್ ಅದೇ. ಮತ್ತೆ ಸಹ ಒಂದು ಸಿಟ್ಟಿಂಗ್ ಮಾಡುವಾಗ ಒಂದು ರೇಟ್ ವಸ್ತು ಬರ್ತದಲ್ಲ ಸರ್? ಸೊ ಇದೆಲ್ಲ 5 ಸೆನ್ಸ್, 6 ಸೆನ್ಸ್ ಹೇಗೆ ಬೇಕು ಹಾಗೆ ಬೇರೆ ಬೇರೆ ಸೈಜ್. ಸ್ಟಾರ್ಟಿಂಗ್ 7 ಇಂದ 7, 7.5, 8, 8.5. ಓಕೆ. ಸೊ ಯಾರಾದ್ರೂ ನಮ್ಮ ಇಂಟ್ರೆಸ್ಟೆಡ್ ಇದ್ರೆ ಕ್ಲೈಂಟ್ಸ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ಲೇಔಟ್ ಪ್ಲಾನ್ ಇದು ನೋಡಿ ಸರ್. ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಲೇಔಟ್ ಪ್ಲಾನ್ ಕಳಿಸ್ತೇವೆ. ಓಕೆ. ಯಾರಿಗಾದ್ರೂ ಸಹ ಮನೆ ಕಟ್ಟಲಿಕ್ಕೆ ಆಗ್ಲಿ, ಇನ್ವೆಸ್ಟ್ಮೆಂಟ್ ಆಗ್ಲಿ, ಅಥವಾ ಬಿಲ್ಡಿಂಗ್ ಕಟ್ಟಿ ರೆಂಟ್ ಕೊಡ್ಲಿಕ್ಕೆ ಆಗ್ಲಿ, ಸೇಲ್ ಮಾಡ್ಲಿಕ್ಕೆ ಆಗ್ಲಿ, ಇದೊಂದು ಗೋಲ್ಡನ್ ಅಪರ್ಚುನಿಟಿ. ತುಂಬಾ ಕಷ್ಟ ಸಿಗುದು, ಯಾಕಂದ್ರೆ ಸಿಟಿಯ ಒಳಗಿದ್ದೇವೆ ನಾವು. ಸಿಟಿ ಒಳಗೆ, ಮೂಡುಬಿದ್ರೆ ಒಳಗೆ. ಕರೆಕ್ಟ್. ನಾವು ಮೂಡುಬಿದ್ರಿಂದ ಹೊರಗಿಲ್ಲ, ಮೂಡುಬಿದ್ರಿಂದ ಒಳಗಿದ್ದೇವೆ. ಹಾಗಾಗಿ ಎಲ್ಲ ಕ್ಲೈಂಟ್ಸ್ ಗೆ ಒಂದು ರಿಕ್ವೆಸ್ಟ್, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗ ಕಾಲ್ ಮಾಡಿ. ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್.